ನಮಸ್ಕಾರ ಸ್ನೇಹಿತರೆ, ಸ್ವಾಗತ. ನಾವು ಇವತ್ತಿದ್ದೀವಿ ಜೀವನ್ ವಿಮಾ ನಗರಲ್ಲಿರುವ ಮೇನ್ ಸ್ಪಾಟಲ್ಲಿ. ಇಲ್ಲಿ ಬಂದ್ಬಿಟ್ಟು ಎರಡು ಪ್ಲೇಸ್ ಇದೆ. ಒಂದು ಬಂದ್ಬಿಟ್ಟು ನಮ್ಮ ಗಣೇಶ ಟೆಂಪಲು ಮತ್ತು ಧಾರ್ಮಿಕ ಕ್ರಿಶ್ಚಿಯನರ ಚರ್ಚ್. ಈ ಎರಡು ಬಂದ್ಬಿಟ್ಟು ವಿಶೇಷ ಪ್ಲೇಸಲ್ಲಿದೆ. ಇವತ್ತಿನ ವಿಶೇಷ ಅಂದರೆ ಈ ಎರಡು ಒಟ್ಟಿಗೆ ಇರೋವಂಥ ಈ ಟೆಂಪಲ್. ಈಗ ನಾವು ಹೋಗ್ತಾ ಇದ್ದೀವಿ ಜೀವನ್ ವಿಮಾ ನಗರ ಬಸ್ ಸ್ಟಾಪ್ ಹತ್ರ ಇರುವ ಟೆಂಪಲ್, ವಿನಾಯಕ ಟೆಂಪಲ್ ಮತ್ತು ಚರ್ಚ್ ಕಡೆಗೆ. ಇದು ಎಕ್ಸಾಕ್ಟ್ಲಿ ಬಂದುಬಿಟ್ಟು LIC ಆಫೀಸ್ ಜೀವನ್ ವಿಮಾ ನಗರ ಬಸ್ ಸ್ಟಾಪ್ ಇದೆಯಲ್ವ, ಅದರ ಎದುರುಗಡೆನೇ ಇದೆ. ಎರಡು ಟೆಂಪಲ್ಲು ಒಟ್ಟೊಟ್ಟಿಗೆ ಇದೆ. ಇದೇ ಇಲ್ಲಿನ ವಿಶೇಷ. ಬನ್ನಿ ನೋಡೋಣ. ಜೈ ಗಣೇಶ. ನಮಸ್ಕಾರ ಭಟ್ರೆ. ಈ ಟೆಂಪಲ್ ಬಗ್ಗೆ ತಿಳ್ಕೊಳ್ಬೋದಾ? ಎಷ್ಟು ವರ್ಷದಿಂದ ಈ ಟೆಂಪಲ್ ಸ್ಟಾರ್ಟ್ ಆಗಿದೆ? ಕಡೆಗೆ ನಿಮ್ಮ ಗಣೇಶನ ಬಗ್ಗೆನೂ ತಿಳ್ಕೊಳ್ಬೋದಾ? ತಿಳ್ಕೊಳ್ಬೋದು. ಇದೊಂದು 35 ವರ್ಷದಿಂದ ಸಾಮಾನ್ಯ ದೇವಸ್ಥಾನ ಇದೆ. ಪ್ರತಿಷ್ಠಾಪನೆಯಾಗಿ 35 ವರ್ಷ ಆಯಿತು. ಇದು ಉತ್ತರಾಭಿಮುಖವಾಗಿರುವಂಥ ಕಾರ್ಯಸಿದ್ಧಿ ಮಹಾಗಣಪತಿ ದೇವಸ್ಥಾನ. ಇಲ್ಲಿ ಕಾರ್ಯಸಿದ್ಧಿಗಾಗಿ ತುಂಬ ಭಕ್ತರು ಬಂದು ಹರಕೆಗಳನ್ನು ಕೇಳಿಕೊಂಡು ಹರಕೆಗಳನ್ನು ತೀರಿಸಿ ಆ ಕಾರ್ಯವನ್ನು ಸಿದ್ಧಿ ಮಾಡಿಕೊಳ್ತಾ ಇದ್ದಾರೆ. ಉತ್ತರಾಭಿಮುಖ ಇರುವುದರಿಂದ ತುಂಬ ಪವರ್ಫುಲ್ ಆದಂಥ ಗಣೇಶ ಇದು. ಇಲ್ಲಿ ಈ ದೇವಸ್ಥಾನದಲ್ಲಿ ವಿಶೇಷವಾಗಿ ಪೂಜಾ ಕೈಂಕರ್ಯಗಳು ನಿರಂತರವಾಗಿ ನಿತ್ಯವೂ ಕೂಡ ಪೂಜೆ ಪುನಸ್ಕಾರ, ಹಾಗೆ ವಿಶೇಷವಾಗಿ ಸಂಕಷ್ಟಿ ಎಂದು ಪೂಜೆ ಪುನಸ್ಕಾರಗಳು ನಡೀತಾ ಇರುತ್ತೆ. ಏನೇನು ಸೇವೆಗಳು ಇರುತ್ತೆ ಭಟ್ರೆ ಇಲ್ಲಿ? ವಿಶೇಷವಾಗಿ ಒಂದು ದಿವಸದ ಪೂಜೆ ಇದೆ. ಒಂದು ದಿವಸದ ಎಲ್ಲ ಪೂಜೆಯನ್ನು ಪ್ರಸಾದ ವಿನಿಯೋಗ, ಪಂಚಾಮೃತ ಅಭಿಷೇಕ, ಮಹಾಭಿಷೇಕ, ಬಾಲಾಭಿಷೇಕ ಎಲ್ಲ ಒಂದು ದಿವಸದ ಪೂಜೆ ಅಂತಾರೆ. ಆಮೇಲೆ ಪಂಚಾಮೃತ ಅಭಿಷೇಕ ಅಂತಾರೆ, ಮಹಾಭಿಷೇಕ ಅಂತಾರೆ, ಮತ್ತೆ ಹಾಲಾಭಿಷೇಕ ಅಂತ ಇದೆ. ಹಾಗೆ ಅರ್ಚನೆಗಳು. ಎಲ್ಲರೂ ನೀವು ಖಂಡಿತವಾಗಿ ಬರಬೇಕು ನಮ್ಮ ಕಾರ್ಯಸಿದ್ಧಿ ಗಣೇಶನ ನೋಡೋಕ್ಕೆ. ಈಗ ನಾವು ಹೋಗ್ತಾ ಇದ್ದೀವಿ ಆವಿಮೇರೆ ಚರ್ಚಲ್ಲಿ. ಈ ಚರ್ಚು ತುಂಬ ಸುಂದರವಾಗಿದೆ. ಹೊರಗಡೆ ಮತ್ತು ಒಳಗಡೆ ಕೂಡ ಅಷ್ಟೇ ತುಂಬ ಸುಂದರವಾಗಿದೆ. ಇಲ್ಲಿ ಪ್ರಾರ್ಥನೆ ಮಾಡೋಕ್ಕೆ ತುಂಬ ಜನ ವಿಶಿಷ್ಟವಾಗಿ ಕ್ರಿಶ್ಚಿಯನರು ಬರ್ತಾ ಇರ್ತಾರೆ. ಈ ವ್ಲಾಗು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ, ಮತ್ತು ನಂದು ಎಲ್ ಇಡ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.